ಈಗ ನಮ್ಮ ದಲಿತ ಸಮುದಾಯಗಳು ಇವತ್ತು ಹೋಗಿ RSS ಅಲ್ಲಾಗಿರ್ಬೋದು BJP ಅಲ್ಲಾಗಿರ್ಬೋದು ಸೇರ್ಕೊಂಡಿರೋರಿಗೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಡೋದಾದರೆ, ಸಂವಿಧಾನಕ್ಕೆ ನೀವು ಗೌರವ ಕೊಡೋದಾದರೆ ಈ ಕೂಡಲೇ ನೀವು RSS ಆಗಿರ್ಬೋದು, BJP ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು ಇವೆಲ್ಲ ಬಿಟ್ಟು ಬಂದು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಟ್ಟು ನೀವು ನಮ್ಮ ಸಮುದಾಯದ ಪರವಾಗಿ ಹೋರಾಟ ಮಾಡಬೇಕಂತ ಹೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಜೈ ಭೀಮ್ ಅಂತ ಹೇಳ್ಕೊಂಡು ಹೋರಾಟ ಮಾಡೋದನ್ನು ಕಲಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು RSSನವರು ಯಾವ ಥರ ಅಜೆಂಡಾ ಇಟ್ಕೊಂಡಿದ್ದೀರ ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಅಜೆಂಡಾ ಏನಂತನೂ ನಮಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲಿಸ್ಕೊಟ್ಟಿರೋದು ಪೆನ್ನು, ಪೇಪರು, ರೈಟಿಂಗಲ್ಲಿ ನಾವೇನು ಬರೀಬೇಕು, ನಮಗೇನು ಅನ್ಯಾಯ ಆಗಿದೆ, ನಾವು ಯಾವ ರೀತಿ ಬದುಕಬೇಕು, ನಮ್ಗೆ ಬರಬೇಕಾದ ಹಕ್ಕುಗಳನ್ನು ನಾವು ರೈಟಿಂಗ್ ಮೂಲಕ, ಬರವಣಿಗೆ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕು, ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ನಾವು ಇವತ್ತು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಅಜೆಂಡಾ ಏನಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ದೊಣ್ಣೆ, ಲಾಠಿ, ಲಾಂಗು, ಮಚ್ಚು, ಬಂದೂಕು, ಪಿಸ್ತೂಲು, ಟ್ರೈನಿಂಗ್ಗಳು ನಿಮ್ಮ ಅಜೆಂಡಾ. ಈಗ ನಾವು ಯಾವುದೇ ರೀತಿ ಹೋರಾಟಗಳು ಮಾಡಿದ್ರೆ ಯಾರ ಮೇಲೇನೋ ದೌರ್ಜನ್ಯವಾಗಿ ಮಾತಾಡ್ತಾ ಇಲ್ಲ, ದೌರ್ಜನ್ಯವಾಗಿ ದಬ್ಬಾಳಿಕವಾಗಿ ಯಾವುದು ಮಾತಾಡ್ತಾ ಇಲ್ಲ. ನಮಗೆ ಕಾನೂನು ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನೀವು ಪಥಸಂಚಲನ ಮಾಡ್ತೀರಾ, ಬೀದಿಯಲ್ಲಿ ದೊಣ್ಣೆಗಳು ಹಿಡ್ಕೊಂಡು ಹೋರಾಟ ಮಾಡ್ತಿದ್ದೀರಾ, ಹಳ್ಳಿಲಿ ದೊಣ್ಣೆ ಹಿಡ್ಕೊಂಡು ಹೋರಾಟ ಮಾಡ್ತೀರಾ. ನೀವು ಗುಪ್ತವಾಗಿ ಕ್ರಿಯೇಟ್ಗಳನ್ನು ಮಾಡಿ ಜನಗಳನ್ನ ತಲೆಗೆ ತುಂಬಿ ಬೇರೆ ಬೇರೆ ರೀತಿಯಲ್ಲಿ ತುಂಬಿ ದೇಶಭಕ್ತರು ಅಂತ ಹೇಳ್ತಾಯಿದ್ದೀರ. ಯಾರಿಗೆ ನೀವು ದೇಶಭಕ್ತರು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ಏನು ಅಧಿಕಾರ ಇದೆ? ಒಬ್ಬ ಈ ದೇಶದಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯಿತು ಅಂದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ದೀರಾ? ನೀವು ಅವ್ರ ಪರವಾಗಿ ಹೋರಾಟ ಮಾಡಿದ್ದೀರಾ? ಒಬ್ಬ ದಲಿತರ ಮೇಲೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಆದಾಗ ನೀವು ಎಲ್ಲಿ ಹೋರಾಟ ಮಾಡಿದ್ದೀರಾ? ಯಾವ ರೀತಿ ನೀವು ದೇಶಭಕ್ತರು? ನೀವು ದೇವರುಗಳು ಪೂಜೆ ಮಾಡಿಬಿಟ್ಟು ನೀವು ಹೇಳಿದ್ದೆಲ್ಲ ನಾವು ಕೇಳ್ತಾ ಇದ್ದರೆ, ನೀವು ಎಲ್ಲಿ ಗುಡಿ ಗೋಪುರ ಕಟ್ಟಿ ಅಂಥ ಜಾಗದಲ್ಲಿ ನೀವೇನು ಹೇಳಿದ್ರೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಒಪ್ಕೋಬೇಕು. ಇಲ್ಲ ಅಂದರೆ ನೀವು ನಮ್ಮ ಮೇಲೆ ದೌರ್ಜನ್ಯಗಳು ಮಾಡ್ತೀರಾ. ಈಗ ನಾವು ಯಾವ ರೀತಿ ನಿಮ್ಗೆ ಹೋರಾಟ ಅಜೆಂಡಾಗಳು ನಮಗೆ ಗೊತ್ತಾಗ್ತಲ್ಲ. ನಾವು ಇವತ್ತು ಹುಟ್ಟಿದಾಗಲಿಂದ ಸಾವಿರಾರು ವರ್ಷಗಳಿಂದ ಕಷ್ಟದಲ್ಲಿ ಅನುಭವಿಸಿ ಇವತ್ತು ಒಂದೊತ್ತು ಊಟಕ್ಕಿಲ್ದಿರೋ ನಾವು ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ನಾವು ನಮ್ಮ ನೆಲೆ ನೋಡ್ತಾ ಇದ್ದೀವಿ. ನೀವು ನಮ್ಮನ್ನು ನಾಶ ಮಾಡ್ತಾಯಿದ್ದೀರ. ಒಂದು ಗುಡಿಸಲಿದ್ರೆ ಕಿತ್ತಾಕ್ತೀರಾ, ಒಂದು ಬಡವ ಒಂದು ವಾಚ್ ಕಟ್ಕೊಳ್ಳೋಂಗಿಲ್ಲ, ಒಬ್ಬ ಬಡವ ಮದುವೆ ಮಾಡ್ಕೊಂಡು ಕುದುರೆ ಹತ್ತಂಗಿಲ್ಲ, ಒಬ್ಬ ಬಡವ ಐಷಾರಾಮಿ ಬಟ್ಟೆ ಹಾಕ್ಕೊಳ್ಳೋಂಗಿಲ್ಲ, ಕಾರ್ ಹಾಕ್ಕೊಳ್ಳೋಂಗಿಲ್ಲ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ತುಳಿದಾಕ್ತಾಯಿದ್ದೀರಾ. ನಿಮ್ಮ ಮೊದಲನೇ ಅಜೆಂಡಾ, ನೀವು ಸಂವಿಧಾನ ಬರೆಯೋಕ್ಕೆ ಮೊದಲೇ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಬ್ರಿಟಿಷ್ನವ್ರು ಗುಲಾಮರಾಗ್ತೀವಿ ಹೊರತು ಆಗ್ತೀವಿ ಬೇಕಾದರೆ SC ST OBC ದಲಿತರು ಮತ್ತು ಮುಸಲ್ಮಾನರಿಗೆ ಯಾವುದೇ ರೀತಿಯ ಅಧಿಕಾರ ಕೊಡಬಾರ್ದು, ಅಧಿಕಾರ ಕೊಡೋದು ನಾವು ವಿರೋಧಿಸ್ತೀವಿ ಅಂತ ಹೇಳಿ ವಿರೋಧ ಮಾಡಿ ಅಲ್ಲಿಂದನೂ ವಿರೋಧ ಮಾಡ್ಕೊಂಡು ಬಂದಂಥವ್ರು ನೀವು ಯಾವ ಥರ ದೇಶಭಕ್ತರಾಗ್ತೀರಾ? ನೀವು ಹೋರಾಟ ಈಗ ಸ್ವತಂತ್ರ ಪೂರ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನೀವು ಯಾರ ಪರವಾಗಿ ಹೋರಾಟ ಮಾಡಿದ್ದೀರಾ? ಕಾಂಗ್ರೆಸ್ ಹುಟ್ಟಿರಲಿಲ್ಲ ಆವಾಗ. 150 ವರ್ಷದ ಹಿಂದೆ ಅವರು ದೇಶ ನಮಗೆ ಸ್ವತಂತ್ರ ನಮಗೆ ಬರಲಿ ಅಂತ ಹೋರಾಟ ಮಾಡಿದ್ರು. ನೀವು ಅದರಲ್ಲೂ ಕೂಡ ಪಾಲ್ಗೊಂಡಿಲ್ಲ. ನೀವು ಕೆಲವರು ಪಾಲ್ಗೊಂಡ್ರೆ, ಕೆಲವರು ಬಿಟ್ಟೋದ್ರೆ, ಬಂದ ಮೇಲೆ ಬೇರೆ ಕಡೆ ಹೊರಗಡೆ ಹೋಗಿ ನೀವು ಕಾಂಗ್ರೆಸ್ಗೆ ವಿರೋಧ ಕೂಡ ನೀವೇನೇ, ದಲಿತರು ವಿರೋಧನೂ ನೀವೇನೇ. ಮತ್ತು ಈಗ ನೀವು ವಿರೋಧ ಮಾಡಿಕೊಂಡು ನೀವು ಹೇಳ್ತೀರಾ ನಾವು ದೇಶಭಕ್ತರು. ಯಾವ ರೀತಿ ದೇಶಭಕ್ತರಾಗಿದ್ದೀರಿ ನೀವು? ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡಿರೋ ದಾಖಲೆಗಳೈತಾ ನಿಮಗೆ? ನೀವು ಕೆಂಪು ಡ್ರೆಸ್ ಹಾಕಬೇಕು, ಕೆಂಪು ಶಾಲುಗಳು ಹಾಕಬೇಕು, ನಾಮಗಳು ಇಟ್ಕೋಬೇಕು, ಮೀಸೆಗಳು ತಿರ್ಸ್ಕೊಬೇಕು. ನೀವು ಹೋರಾಟ ಮಾಡೋದು ಇದು. ನಾವು ಹೋರಾಟದಲ್ಲಿ ಅತಿ ಹೆಚ್ಚು ಕಡಿಮೆ ಇದ್ದೀವಿ. ಹೋರಾಟಗಾರರಲ್ಲಿ ಕಡಿಮೆ ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಒಟ್ಟಿಗೆ ಹೋರಾಟ ಮಾಡಿದ್ರು. ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟಗಾರರಿದ್ದಾರೆ. ಇನ್ನು ಮುಂದೆ ನೀವು ಪಥಸಂಚಲನ ಮಾಡಿದ್ರೂ ಬಿಡೋದಿಲ್ಲ, ಯಾವುದೇ ಮಾಡಿದ್ರೂ ಬಿಡೋದಿಲ್ಲ. ನೀವು ಮಾಡಿದಷ್ಟು ನಾವು ಸುಮ್ಮನೆ ಕೂತ್ಕೊಂಡಿರೋದಿಲ್ಲ. ಯಾಕಂದರೆ ನೀವು ಹಿಂದೆ ನಾವು ಬಡತನದಲ್ಲಿದ್ದಾಗ, ಮನೆ ಇಲ್ಲದೆ ಇರುವಾಗ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡಿದ್ದೀರಾ. ಈಗಲೇ ನೀವು ಒಬ್ಬ ಅಧಿಕಾರಿಗಳು MP ಗಳು MLAಗಳ ಮೇಲೇ ದೌರ್ಜನ್ಯ ಮಾಡ್ತೀರಂದರೆ, ಆಗ ನಾವು ಬಡತನದಲ್ಲಿದ್ದಾಗ ನಮ್ಮ ಮೇಲೆ ಎಂತೆಂಥ ದೌರ್ಜನ್ಯಗಳು ಮಾಡಿದ್ದೀರ ಅಂತ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೀಗಾಗಿ ನಿಮ್ಮ ಹೋರಾಟಗಳು ಏನಿದ್ದರೂ ನ್ಯಾಯಯುತವಾಗಿರಲಿ, ಕಾನೂನು ರೀತಿಯಾಗಿರಲಿ, ಕಾನೂನು ಬಾಹಿರವಾಗಿದ್ದರೆ ನಾವು ಸುಮ್ಮನೆ ತಡ್ಕೊಳ್ಳೋಕ್ಕಿಲ್ಲ. ನಾವು ಹೋರಾಟಗಳು ಗೊತ್ತಿದೆ, ನಮಗೂ ಹೋರಾಟ ಕಲಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮುಂದಿನ ದಿನಗಳಲ್ಲಿ ನಿಮ್ಮ RSS ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ದಲಿತರ ಮೇಲೆ
ಸುಮ್ಗೆ ಏನಾದರೂ ನೀವು ಅಲಿಗೇಷನ್ ಮಾಡೋದು, ದಲಿತ ಲೀಡರ್ಗಳ ಮೇಲೆ ಮಾಡೋದು, ಈ ರೀತಿ ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ನೀವೊಂದು ತಿರ್ಗಾ ಮತ್ತೆ ಒಂದು ಹೊಸ ಅಜೆಂಡಾ ಸೇರಿಸ್ಕೊಂಡಿದ್ದೀರಾ. ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋದು, ನಿಮ್ಮ RSSಗೆ ಸೇರಿಸ್ಕೊಳ್ಳೋದು, SC ಹುಡುಗರನ್ನೆಲ್ಲ ಸೇರಿಸ್ಕೊಳ್ಳೋದು, ಅಮಾಯಕರ ಹುಡುಗರು ಸೇರಿಸ್ಕೊಳ್ಳೋದು, ತಿನ್ನೋಕೆ ಊಟ ಇಲ್ದಿರೋ ಅಂಥ ಹುಡುಗರು ನಿಮಗೇನೋ ಹೊಸ ದಾರಿ ಕಲಿಸ್ಕೊಡ್ತೀವಿ, ನಿಮ್ಗೆ ಒಳ್ಳೇದು ಮಾಡ್ತೀವಿ, ನಿಮ್ಗೆ ದೇಶಭಕ್ತಿ ಕಟ್ಕೊಡ್ತೀವಿ ಅಂತ ಕರೆದುಕೊಂಡು ಹೋಗಿ ನಿಮಗೆ ಕತ್ತೋ ಲಾಂಗು ಮಚ್ಚಿ ಇನ್ನೊಂದೆಲ್ಲ ಟ್ರೈನಿಂಗ್ ಕೊಡ್ತೀರಿ. ನಿಮ್ಮ ಮಕ್ಕಳಿಗೆ RSSಲ್ಲಿ ಇದ್ದೀರಲ್ಲ ನಿಮ್ಮ ಮುಖ್ಯಸ್ಥರು, ನಿಮ್ಮ ಮಕ್ಕಳಿಗೆ ಯಾವತ್ತನ್ನ ಬಂದೂಕು ಗುಂಡು ಗುಡಾಣ ಏನಾದರೂ ತೋರಿಸಿದ್ದೀರಾ? ಬೀದಿಗಳು ಬಂದು ಲಾಠಿ ಹಿಡ್ಕೊಂಡು ಹೋರಾಟ ಮಾಡೋದು ನೀವೆಲ್ಲನ ಕಲಿಸಿದ್ದೀರಾ? ಯಾವುದು ಕಲಿಸಿಲ್ಲ. ನಿಮ್ಮ ಮಕ್ಕಳು ನೋಡಿದ್ರೆ ಐಷಾರಾಮಿ ಜೀವನ ಫಾರಿನಲ್ಲಿ ಓದ್ಕೊಂಡು ಅವ್ರು ಯಾವ ರೀತಿ ಇರಬೇಕಂತ ಅವ್ರನ್ನ ಯೋಚನೆ ಮಾಡ್ತಾಯಿದ್ದೀರಾ. ನಮ್ಮ ದಲಿತ ಸಮುದಾಯನ ನೀವು ಮುಂದಿನ ಇಟ್ಕೊಂಡು ಬಲಿ ಕೊಡ್ತಾಯಿದ್ದೀರಾ, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಾ ಇದ್ದೀರಾ. ಎಲ್ಲ ಅನುಭವಿಸ್ತಾ ಇರೋದು ನಮ್ಮ ಜನನೇ. ನಿಮ್ಮ ಜನ ಯಾರಿಲ್ಲ. ಐಷಾರಾಮ್ ಜೀವನ ಮಾಡ್ಕೊಂಡು ಕೂತ್ಕೊಂಡು ನೀವು ನಮ್ಮನ್ನು ಆಳಬೇಕು, ಒಡೆದು ನಮ್ಮನ್ನು ಒಬ್ಬೊಬ್ರಿಗೆ ಹೊಡೆದು ನಮ್ಮನ್ನು ದೂರ ಇಡಬೇಕಂತ ಹೇಳ್ಬಿಟ್ಟು ನಮ್ಮ ಸಮುದಾಯದಲ್ಲಿರುವಂಥ ಲೀಡರ್ಗಳನ್ನ ಕರೆದುಕೊಂಡು ನೀವು ಆಕಾಂಕ್ಷೆಗಳನ್ನು ಒಡ್ಡಿ ಅವರನ್ನು ನಮ್ಮ ಮೇಲೆ ಬಿಟ್ಟು ಇವತ್ತು ನಿಮ್ಮ ಬೇಳೆ ಬೇಯಿಸ್ಕೊತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಅದಾಗಕ್ಕೆ ಬಿಡೋದಿಲ್ಲ.